Салам алейкум, Казахстан. Я всем братан, ком играю. Специально на такси, блядь. Бурзакуния. Сич барам, блядь. Давай. Говори, сука. Салам алейкум. Алейкум салам, братишка. Салам алейкум, братуха. Ком играй. Специально на такси, брат. कहाँ पे है आपका बेटा? कहाँ पे है? कोई बात नहीं, आपने आप बोले ना मुझे। पर थी, क्या बोलते भेलपुरी खा रही थी, मेरा पति साइड में था, एक इंसान है, उसने उसको गोली मार दी। यहाँ पे उसने बोला कि ये शायद मुस्लिम नहीं है, उसने उसको गोली मार दी। नहीं, आप टेंशन मत लो। अब बेटा आप यहाँ पे रहो, हम साथ में। मैडम ये जो भीड़ साहब है प्रेसिडेंट, आप टेंशन मत लो। मेरे पति का बच्चा लो। ವೀಕ್ಷಕರೇ ಪ್ರಣಾಮ. ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ತುಷ್ಟೀಕರಣ ಓಲೈಕೆ ರಾಜಕಾರಣಕ್ಕೂ ಒಂದು ಇತಿಮಿತಿ ಇರಬೇಕಲ್ವಾ ವೀಕ್ಷಕರೇ? ಏನಂತೀರಿ? ದೇಶದ ಭದ್ರತೆ, ಜನರ ಜೀವದ ರಕ್ಷಣೆಯ ಸೂಕ್ಷ್ಮ ವಿಚಾರ ಎದುರಾಗೋಕೆ ಜವಾಬ್ದಾರಿಯುತ ಸ್ಥಾನದಲ್ಲಿರೋ ಸಿಎಂ ಸಿದ್ದರಾಮಯ್ಯ ಪಾಕಿಸ್ತಾನದ ಜೊತೆಗೆ ಯುದ್ಧ ಮಾಡುವ ಅಗತ್ಯವಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದೇ ತಡ ಪಾಕಿಸ್ತಾನದ ಮಾಧ್ಯಮಗಳು ಸಿದ್ದರಾಮಯ್ಯ ಅವರ ಹೇಳಿಕೆಯ ಈ 3 ಶಬ್ದಗಳನ್ನ ಕಾಯಿನ್ ಮಾಡಿಕೊಂಡು ತನ್ನ ದೇಶದ ಜೊತೆಗೆ ಯುದ್ಧ ಮಾಡುವ ವಿಚಾರವಾಗಿ ಭಾರತದಲ್ಲಿ ಒಮ್ಮತವಿಲ್ಲ, ಭಾರತದಲ್ಲಿ ಮುಖ್ಯಮಂತ್ರಿ ಸ್ಥಾನದಲ್ಲಿರುವ ಜವಾಬ್ದಾರಿಯುತ ವ್ಯಕ್ತಿಯೊಬ್ಬರು ಪಾಕಿಸ್ತಾನದ ಜೊತೆಗೆ ಯುದ್ಧ ಮಾಡುವ ಅಗತ್ಯವಿಲ್ಲ ಅಂತ ಹೇಳ್ತಿದ್ದಾರೆ ಎಂದು ಅಲ್ಲಿಯ ಮಾಧ್ಯಮಗಳು ಬಿಂಬಿಸ್ತಾ ಇವೆ. ಈ ವಿಚಾರ ಈಗ ಭಾರತ ಮತ್ತು ಕರ್ನಾಟಕದ ಜನರ ಆಕ್ರೋಶಕ್ಕೆ ಆಹಾರವಾಗಿದೆ. ಅನ್ಫಿಟ್ ಸಿಎಂ, ಅಪೀಸ್ಮೆಂಟ್ ಮಾಡೋ ಅಯೋಗ್ಯ ಸಿಎಂ, ಹಿಂದೂ ವಿರೋಧಿ, ಭಾರತ ವಿರೋಧಿ ಅಂತ ಜನರು ಉಗಿದು ಉಪ್ಪಿನಕಾಯಿ ಹಾಕ್ತಿದ್ದಾರೆ ಈ ಘನವೆತ್ತ ಮುಖ್ಯಮಂತ್ರಿಗೆ. ಪಹಲ್ಗಾಂವ್ ಉಗ್ರರ ಅಟ್ಟಹಾಸಕ್ಕೆ 27 ಮಂದಿ ಸಾಮಾನ್ಯ ಜನರು ಪ್ರಾಣ ಕಳೆದುಕೊಂಡಿದ್ದಾರೆ. ಧರ್ಮವನ್ನ ನೋಡಿಕೊಂಡು ಕೊಂದು ಹಾಕಿದ ಭಯೋತ್ಪಾದಕರನ್ನ ಶಾಶ್ವತವಾಗಿ ಹೂತು ಹಾಕಬೇಕು. ಟೆರರಿಸಂ ಪ್ರಾಯೋಜಿಸುವವರ ವಿರುದ್ಧ ಪ್ರತೀಕಾರ ಆಗಲೇಬೇಕು ಎಂದು ಇಡೀ ದೇಶ ಆಕ್ರೋಶಗೊಂಡಿದೆ. ಉಗ್ರವಾದಕ್ಕೆ ಈ ಸಲ ಶಾಶ್ವತ ಚರ್ಮಗೀತೆ ಹಾಡಲೇಬೇಕೆಂದು ದೇಶದಾದ್ಯಂತ ಶಂಕ ಮುಳುಗ್ತಾ ಇದೆ. ಹೀಗಿರುವಾಗ ಈ ಫ್ರೀ ಗ್ಯಾರಂಟಿ ಸಿಎಂ ಎಡವಟ್ಟು ಸ್ಟೇಟ್ಮೆಂಟ್ ಕೊಟ್ಟು ತಮ್ಮ ತುಷ್ಟೀಕರಣದ ನೀತಿಯನ್ನ ಈ ಗಂಭೀರವಾದ ಇಂಟರ್ನ್ಯಾಷನಲ್ ಇಶ್ಯೂ ಮುಂದೆ ಯಾಕೆ ಹರಿಬಿಟ್ರು? ಇವ್ರಿಗೆ ಯಾಕ್ರೆ ಅಂತಾರಾಷ್ಟ್ರೀಯ ವಿಚಾರ ಅಲ್ಲ? ಕೇಂದ್ರ ಸರ್ಕಾರದ ಹೋಮ್ ಮಿನಿಸ್ಟರ್ ಅಮಿತ್ ಶಾ, ಡಿಫೆನ್ಸ್ ಮಂತ್ರಿ ರಾಜನಾಥ್ ಸಿಂಗ್, ವಿದೇಶಾಂಗ ಖಾತೆ ಸಚಿವ ಜೈಶಂಕರ್ ಅಥವಾ ನಮ್ಮ 3 ಸೇನಾ ಮುಖ್ಯಸ್ಥರು ಪಾಕಿಸ್ತಾನದ ಜೊತೆಗೆ ಯುದ್ಧಕ್ಕೆ ಇಳಿಬೇಕೋ ಬೇಡವೋ ಅಂತ ಸಿದ್ದರಾಮಯ್ಯ ಸಾಹೇಬರಿಗೆ ಫೋನ್ ಮಾಡಿ ಸಲಹೆ ಕೇಳಿದ್ರ ಅಂತ? ಇಲ್ಲ ತಾನೆ? ಮತ್ತ್ಯಾಕೆ ಸುಮ್ಮನೆ ಕೇಂದ್ರದ ವಿಚಾರದಲ್ಲಿ ತಲೆ ಹಾಕೋದು ಅಂತ? ನಿಮ್ಮ ವಿರುದ್ಧ ಆಕ್ರೋಶಗೊಂಡು ಭಾರತದ ಜನರು ಮತ್ತು ನಿಮ್ಮನ್ನ ಆರಿಸಿ ಅಧಿಕಾರ ಕೊಟ್ಟು ವಿಧಾನಸೌಧದ 3ನೇ ಮಹಡಿಯಲ್ಲಿ ಪ್ರತಿಷ್ಠಾಪಿಸಿದ ಮತದಾರರು ಕೇಳ್ತಾ ಇದ್ದಾರೆ. ಪ್ರಬುದ್ಧ ರಾಜ್ಯ, ಸುಸಂಸ್ಕೃತ ರಾಜ್ಯ, ಬುದ್ಧಿವಂತರ ರಾಜ್ಯ ಇಂಥ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅತ್ಯಂತ ಸೂಕ್ಷ್ಮ ಹಾಗೂ ಗಂಭೀರ ವಿಚಾರವನ್ನ ಈ ಪರಿಪಾಟಿ ಹಗೂರವಾಗಿ ತೆಗೆದುಕೊಳ್ಳೋದ? ರಾಷ್ಟ್ರದ ಭದ್ರತೆ ಮತ್ತು ತನ್ನ ಜನರ ರಕ್ಷಣೆ ವಿಚಾರದಲ್ಲಿ ನೆರೆ ದೇಶದವರು ತಗಾದೆ ಮಾಡಿದಾಗ ತನ್ನ ನೆಲ, ತನ್ನ ಜನರ ರಕ್ಷಣೆಗೆ ಕಠಿಣ ಕ್ರಮಕ್ಕೆ ಇಳಿಯೋದು ರಾಜನ ಕರ್ತವ್ಯ. ತನ್ನ ರಾಷ್ಟ್ರ, ತನ್ನ ಜನರ ಹಿತಕ್ಕೆ ಯಾವುದು ಸೂಕ್ತ ಅದನ್ನ ತೀರ್ಮಾನಿಸುವ ಜವಾಬ್ದಾರಿ ಕೂಡ ಆ ರಾಜನಿಗೆ ಇರುತ್ತೆ. ಅದನ್ನ ಒಪ್ಪಿ ಅನುಮೋದಿಸುವುದು ಮತ್ತು ಆ ಕೆಲಸಕ್ಕೆ ಭುಜಕ್ಕೆ ಭುಜ ಕೊಡೋದು ಪ್ರತಿಯೊಬ್ಬ ಪ್ರಜೆ ಮತ್ತು ರಾಜ್ಯದ ಮುಖ್ಯಸ್ಥರ ಆದ್ಯ ಕರ್ತವ್ಯ. ಹೀಗಿರುವಾಗ ಮುಖ್ಯಮಂತ್ರಿಗಳಿಗೆ ಇದರಲ್ಲೂ ತುಷ್ಟೀಕರಣವ? ಓಲೈಕೆ ರಾಜಕಾರಣಕ್ಕೆ ಒಂದು ಇತಿಮಿತಿ ಅನ್ನೋದು ಬೇಡವಾ? ಅಲ್ಲ ಸ್ವಾಮಿ ಸಿದ್ದರಾಮಯ್ಯನವರೇ, ನಿಮ್ಮ ರಾಷ್ಟ್ರೀಯ ಮಹಾನ್ ನಾಯಕ ರಾಹುಲ್ ಗಾಂಧಿ, ನಿಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಮುತ್ಯ ಮಲ್ಲಿಕಾರ್ಜುನ್ ಖರ್ಗೆ ಖುದ್ದು ಪಾಕಿಸ್ತಾನದ ಮತ್ತು ಭಯೋತ್ಪಾದನೆ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಅವರು ಕೈಗೊಳ್ಳುವಂತಹ ಎಲ್ಲ ತೀರ್ಮಾನಗಳಿಗೆ ಪೂರ್ಣ ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ. ಆದ್ರೆ ನೀವ್ಯಾಕೆ ಹೀಗೆ ವಕ್ರವಾಗಿ ಆಡ್ತಿದ್ದೀರಿ ಅಂತ? ನರೇಂದ್ರ ಮೋದಿ ವಿರುದ್ಧ ನಿಮ್ಗೆ ರಾಜಕಾರಣ ಮಾಡಬೇಡ ಅಂತ ಯಾರು ಕೂಡ ಹೇಳಿಲ್ವಲ್ಲ. ಅಧಿಕಾರಕ್ಕಾಗಿ ರಾಜಕಾರಣ ಮಾಡುವುದು ನಿಮ್ಮ ಪರಮ ಸಿದ್ಧ ಹಕ್ಕು. ಮಾಡಿ, ರಾಜಕಾರಣ ಮಾಡಿ. ಇದು ಪಾಕಿಸ್ತಾನದ ವಿಚಾರ, ಇದು ಭಯೋತ್ಪಾದಕರ ವಿಚಾರ. ಇಂಥ ವಿಷಯಗಳಿಗೆ ಹಗುರವಾಗಿ ಮಾತಾಡಿ ಸಿದ್ದರಾಮಯ್ಯನವರೇ ತಾವು ಸಿಕ್ಕಿದ ತೊಡಗಿಗೆ ನಕ್ಕು ಬಿದ್ದಿದ್ದೇನೆ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಹಾಗಂತ ಈ ದೇಶದ ಜನ ಕೇಳ್ತಾ ಇದ್ದಾರೆ. ಈಗ ಏನು ಉತ್ತರ ಕೊಡ್ತೀರಿ ಜನರಿಗೆ ಅಂತ? ಅದು ಯಾಕೋ ಕಾಣೆ. ಘನವೆತ್ತ ಸಿಎಂ ಸಾಹೇಬ್ರು ಇತ್ತೀಚೆಗೆ ದುರಹಂಕಾರದ ಜೊತೆಗೆ ಬುದ್ಧಿ ಭ್ರಮಣೆಗೆ ಕೂಡ ಒಳಗಾದಂತೆ ಕಾಣ್ತಾ ಇದೆ. ನಿಮ್ಮ ಮೇಲೆ ಲೆಫ್ಟಿಸ್ಟ್ಗಳ ಅತಿಯಾದ ಪ್ರಭಾವ ಅಡಗಿ ಕುಳಿತಂತೆ ಕಾಣ್ತಾ ಇದೆ. ಈ ಎಡಪಂಥೀಯರ ವಿಚಾರಧಾರೆಗಳ ಸುಳಿಯಲ್ಲಿ ನಿಮ್ಮ ಬುದ್ಧಿ ಕರಪ್ಟ್ ಆದಂತಿದೆ. ಅಲ್ರಿ, ಪಾಕಿಸ್ತಾನದ ಮೇಲೆ ಯುದ್ಧ ಮಾಡ್ತೀವಿ ಅಂತ ಯಾರೇ ನಿಮ್ಗೆ ಹೇಳಿದ್ರು?
ಪಹಲ್ಗಾಂವ್ ನರಮೇಧದ ನಂತರ ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಯಾರಾದ್ರೂ ಮಂತ್ರಿಗಳು ಯುದ್ಧದ ಬಗ್ಗೆ ಹೇಳಿಕೆ ಕೊಟ್ಟಿದ್ರೇನ್ರಿ? ಪ್ರಧಾನಿ ನರೇಂದ್ರ ಮೋದಿ ನಿಮಗೆ ಫೋನ್ ಮಾಡಿ ಯುದ್ಧ ಮಾಡ್ತೀವಿ, ನೀವು ಬನ್ನಿ ಸಹಾಯ ಮಾಡಿ, ಬಾಂಬ್ ಹಾಕೋಣವ ಅಂತ ಅವ್ರ ದೇಶದಲ್ಲಿ ನುಗ್ಗಿ ಹೊಡೆದು ಹಾಕೋಣವೆ ಅಂತ ಸಲಹೆ ಕೇಳಿದ್ರ? ಹಾಗಿಲ್ಲದಿದ್ರೆ ಯಾಕೆ ಸುಮ್ಮನೆ ಇಲ್ಲದ ವಿಚಾರ ಮಾಡಿ ಸಿಕ್ಕಾಕೊಂಡಿದ್ದೀರಿ ಸಾಹೇಬ್ರೆ ಅಂತ ನಿಮ್ಮ ಮತದಾರರೇ ಕೇಳ್ತಾ ಇದ್ದಾರೆ. ಸಿಎಂ ಸಾಹೇಬ್ರೆ, ನಿಮ್ಗೆ ತಿಳಿದಿಲ್ಲ ನಿಮ್ಮ ಒಂದೊಂದು ಮಾತು, ನಿಮ್ದು ಒಂದೊಂದು ಹೇಳಿಕೆ, ಪ್ರತಿಯೊಂದು ಹಾವ ಭಾವ ಎಲ್ಲ ಜನರು ನೋಡ್ತಾ ಇರ್ತಾರೆ. ಇವತ್ತು ನಮ್ಮ ಹಳ್ಳಿ ಜನರು ಕೂಡ ಈ AI ಯುಗವನ್ನ ಅರ್ಥೈಸ್ಕೊಂಡು ಮುಂದೆ ಸಾಗ್ತಾ ಇದ್ದಾರೆ. ನಿಮ್ಮನ್ನು ಪುಸಲಾಯಿಸೋದು, ಈ ತರಹದ ಹೇಳಿಕೆಗಳನ್ನ ಕೊಡಿಸೋದು, ನಂತರ ಅಣ್ಣ ಚೆನ್ನಾಗಿ ಹೇಳಿದೆ ಅಂತ ಹೇಳ್ಕೊಂಡು ತಮ್ಮ ಬೆಳೆ ಬೇಯಿಸ್ಕೊಳ್ಳೋದು, ಇದು ನಿಮ್ಮ ಸುತ್ತಮುತ್ತಲೂ ಸೇರಿರುವ ಜನರು ನಿಮ್ಮ ದಾರಿ ತಪ್ಪಿಸುವ ಮಾರ್ಗ. ನೀವು ಯಾವುದೇ ಹೇಳಿಕೆ ಮಾಡೋ ಮೊದಲು ಒಮ್ಮೆ ವೈಯಕ್ತಿಕವಾಗಿ ಯೋಚನೆಯನ್ನ ಮಾಡೋದು ಉತ್ತಮ. ಇಲ್ಲವಾದ್ರೆ ಇಂಥ ಯುದ್ಧ ಬೇಡ ಅನ್ನುವ ಹೇಳಿಕೆಗಳಿಂದ ನಿಮ್ಮ ವ್ಯಕ್ತಿತ್ವ ಹಾಗೂ ಅನುಭವಿ ರಾಜಕೀಯ ಜೀವನ ಹಾಸ್ಯಕ್ಕೆ ಗುರಿಯಾಗುತ್ತದೆ. ಇಂಥ ಹೇಳಿಕೆಗಳು ಜನರ ಆಕ್ರೋಶಕ್ಕೆ ನಿಮ್ಮನ್ನ ಗುರಿಯಾಗಿಸುತ್ತದೆ. ಅಧಿಕಾರ ರಾಜಕೀಯದ ಕಡೆ ಆಟ ಆಡ್ತಿದ್ದೀರಿ, ಡ್ಯಾಮೇಜ್ ಮಾಡ್ಕೋಬೇಡಿ. ಈ ಮಾತುಗಳು ನೇರ ನಿಷ್ಠೂರವಾಗಿದ್ದರೂ ಇವು ನಿಮ್ಮ ಬಗ್ಗೆ ಗೌರವ ಹಾಗೂ ನಿಮ್ಮೊಡನೆ ನಿಜವಾದ ಸ್ನೇಹ ಇಟ್ಟುಕೊಂಡ ರಾಜ್ಯದ ಜನರ ಮಾತಾಗಿದೆ. ಇನ್ನಾದರೂ ಒಂದು ಚೂರು ಎಚ್ಚರ ಇಟ್ಕೊಂಡು ವಿಷಯದ ಗಾಂಭೀರ್ಯ ಅರಿತು ಮಾತನಾಡೋದನ್ನ ರೂಢಿಸ್ಕೊಳ್ಳಿ. ಆಗ ಜನರ ಭಾವನೆ, ನಿರೀಕ್ಷೆಗಳಿಗೂ ಮತ್ತು ನಿಮ್ಮ ವ್ಯಕ್ತಿತ್ವಕ್ಕೂ ಡ್ಯಾಮೇಜ್ ಆಗೋಲ್ಲ. ಮೇಲಾಗಿ ವಿದೇಶಗಳಲ್ಲಿ ನಿಮ್ಮ ಹೇಳಿಕೆಗಳು ನೆಗೆಟಿವ್ ಫೇಸ್ ಅಪ್ ಆಗಲ್ಲ. ನೋಡಿ, ಯೋಚನೆ ಮಾಡಿ ಸಿದ್ದರಾಮಯ್ಯನವರೇ. ನಮಸ್ಕಾರ. ಸುದ್ದಿಬಿಂಬ ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.